ಶಿಡ್ಲಘಟ್ಟದಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಶಿಡ್ಲಘಟ್ಟ ನಗರದ ಕಂದಾಯ ಭವನದಲ್ಲಿರುವ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯಕ್ಕೆ ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ಆರಂಭದಲ್ಲಿ ಮೌನಾಚರಣೆ ನಡೆಸಿ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಇದೇ ವೇಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮಾತನಾಡಿ, ಮನುಷ್ಯನು ಆರೋಗ್ಯವಾಗಿರಬೇಕಾದರೆ ಶುದ್ಧ ಗಾಳಿಯ ಅಗತ್ಯವಿದೆ. ಅಂತಹ ಗಾಳಿಯನ್ನು ನೀಡುವ ಗಿಡಮರಗಳನ್ನು ಬೆಳೆಸುವುದು ಮನುಷ್ಯನ ನೈತಿಕ ಜವಾಬ್ದಾರಿ. ಈ ಸಂದೇಶವನ್ನು ತಿಮ್ಮಕ್ಕ ತಮ್ಮ ಜೀವನದ ಮೂಲಕ ತೋರಿಸಿದವು ಎಂದು ಪ್ರಶಂಸಿಸಿದರು. ಮಕ್ಕಳು ಇಲ್ಲದ ಕಾರಣ ಮರಗಳೇ ನನ್ನ ಮಕ್ಕಳು ಎಂದು ಹೇಳಿಕೊಂಡು ಪರಿಸರ ಸಂರಕ್ಷಣೆಯನ್ನು ತಮ್ಮ ಜೀವನದ ಧ್ಯೇಯವನ್ನಾಗಿಸಿಕೊಂಡು ಈಕೆಯ ಕಾರ್ಯಗಳಿಗೆ ಇದೊಂದು ಜಗತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಎಂದು ಹೇಳಿದರು. ಇನ್ನು ಕುದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ 94ರ ರಸ್ತೆ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಿಮ್ಮಕ್ಕ ಮತ್ತು ಅವರ ಪತಿ ದುಡಿಮೆ ಮಾಡಿ ಬೆಳೆಸಿದ ಆಲದ ಮರಗಳು ಇಂದು ದೊಡ್ಡ ಬೃಹತ್ ಗಾತ್ರಕ್ಕೆ ಬೆಳೆಯುತ್ತಾ ನಿಂತಿವೆ. ಸಮುದಾಯಕ್ಕೆ ತಂಪು ಮತ್ತು ಗಾಳಿ ನೀಡುತ್ತಿರುವುದೇ ಇವರ ನಿಸ್ವಾರ್ಥ ಸೇವೆಯ ಬದುಕುಳ್ಳ ಗುರುತು ಎಂದರು. ಇನ್ನು ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಲಭಿಸಿವೆ. ಸಮಾಜ ಮತ್ತು ಸರ್ಕಾರವು ಅವರ ಸೇವೆಯನ್ನು ಮನ್ನಿಸಿಕೊಂಡಿರುವುದಕ್ಕೆ ತಕ್ಕ ಉದಾಹರಣೆ ಎಂದರು. ಇಂತಹ ವ್ಯಕ್ತಿತ್ವವನ್ನು ಹೆಮ್ಮೆಪಟ್ಟು ನೆನೆಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ಪಟೇಲ್ ನಾರಾಯಣಸ್ವಾಮಿ ಹೇಳಿದರು. ಇನ್ನು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ ಕೃಷ್ಣ ಮಾತನಾಡಿ, ಸಾಲುಮರದ ತಿಮ್ಮಕ್ಕ ಪರಿಸರದ ಜಾಗೃತಿ ಮೊಳಗಿಸಿದ ಅಪರೂಪದ ಮಹಿಳೆ ಎಂದು ಕೊಂಡಾಡಿದರು. ಮರಗಳಿಗೆ ತಾಯಿ ಎಂದು ಕರೆಯಿಸಿಕೊಂಡ ಈಕೆ 4 ಕಿಲೋಮೀಟರ್ ಉದ್ದಕ್ಕೆ ಆಲದ ಮರಗಳನ್ನು ಬೆಳೆಸುವ ಮೂಲಕ ಜಗತ್ತಿನಲ್ಲೇ ಅನನ್ಯವಾದ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದರು. ಇನ್ನು ಮಕ್ಕಳಿಲ್ಲದ ದುಃಖವನ್ನು ಮರಗಳ ರೂಪದಲ್ಲಿ ಪರಿವರ್ತಿಸಿಕೊಂಡ ಪರಿಸರ ಹಿತಕ್ಕಾಗಿ ಬದುಕಿದ ಅವರು, ಮನುಷ್ಯನಿಗೆ ಆಯುಸ್ಸು 100 ವರ್ಷವಾದರೂ ದೊಡ್ಡದು, ಆದರೆ ತಿಮ್ಮಕ್ಕ 114 ವರ್ಷ ಬದುಕಿ ಕೊನೆಯವರೆಗೂ ಚುರುಕಾಗಿ ಪರಿಸರ ಸೇವೆ ಮಾಡಿದವರು ಎಂದು ಉದ್ಗರಿಸಿದರು. ಇನ್ನು ತಿಮ್ಮಕ್ಕ ಅವರ ಬದುಕು ಇಂದಿನ ಪೀಳಿಗೆಗೆ ಆದರ್ಶ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದಾದರೂ ಗಿಡ ನೆಟ್ಟು ಅದನ್ನು ಜೋಪಾನ ಮಾಡುವುದು ನಿಜವಾದ ಶ್ರದ್ಧಾಂಜಲಿ ಎಂದು ಹೇಳಿದರು. ಆಮ್ಲಜನಕವಿರುವಲ್ಲಿ ಆಯುಸ್ಸು ಹೆಚ್ಚಾಗುತ್ತದೆ, ಗಿಡವಿದ್ದಲ್ಲಿ ಬದುಕು ಸುಂದರವಾಗುತ್ತದೆ ಎಂಬ ಸಂದೇಶವನ್ನು ತಿಮ್ಮಕ್ಕ ತಮ್ಮ ಜೀವನದಿಂದಲೇ ತೋರಿಸಿದ್ದಾರೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾ ಸಂಘಟನಾ ಅಧ್ಯಕ್ಷ ಮುನಿನಾರಾಯಣಪ್ಪ, ಡಿಎಸ್ ಸತ್ಯನಾರಾಯಣರಾವ್, ಎನ್ಸಿ ರಮೇಶ್, ಸುಬ್ರಹ್ಮಣಿ, ಎಲ್ ಕೇಶವಮೂರ್ತಿ, ಡಿಸಿ ಉಮಾ, ಎನ್ ರಾಜಣ್ಣ, ಬಿ ಶ್ರೀನಿವಾಸ್, ಚನ್ನಕೃಷ್ಣಪ್ಪ ಚಲಪತಿ, ವಿ ಗೋವಿಂದಪ್ಪ, ಎಸ್ ಬಚ್ಚೇಗೌಡ, ಎನ್ ಕೃಷ್ಣಪ್ಪ, ಎಂ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಆರೋಗ್ಯವಾಗಿರಬೇಕಾದ್ರೆ ಅವರಿಗೆ ಒಳ್ಳೆಯ ಗಾಳಿ ಬೇಕು. ಅಂತಹ ಗಾಳಿನ ಕೊಡ್ತಕ್ಕಂಥ ಗಿಡಮರಗಳನ್ನು ಬೆಳೆಸ್ತಾ ಇರ್ತಕ್ಕಂಥ ವೃಕ್ಷಮಾತೆ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಸಾಲುಮರದ ತಿಮ್ಮಕ್ಕ ಇವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರಿ ನೌಕರರ ಭವನದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ವಿ. ಈ ಸಾಲುಮರದ ತಿಮ್ಮಕ್ಕ ಮಕ್ಕಳೇ ಇಲ್ಲದಿದ್ದಕ್ಕೆ ಮರಗಳೇ ನನ್ನ ಮಕ್ಕಳು ಅಂತೇಳಿ, ಪರಿಸರಕ್ಕೆ ನಾನೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ, ಪರಿಸರ ಇದ್ದರೆ ನಾವಿದ್ದರೆ ಪರಿಸರ, ಆ ರೀತಿ ಪರಿಸರವನ್ನು ನಾವು ಬೆಳೆಸಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಈಕೆ ಉಳಗಲ್ನಿಂದ ಸುಮಾರು NH7ನಲ್ಲಿ ಸುಮಾರು ಉಳಗಲ್ನಿಂದ ಕುದೂರುವರೆಗೂ ಆ ಕಡೆ ಈ ಕಡೆ ಕೂಡ NH7ನಲ್ಲಿ ಮರಗಳನ್ನು ಬೆಳೆಸಿದ್ದಾರೆ. ದೊಡ್ಡ ದೊಡ್ಡ ಮರಗಳಾಗಿದೆ. ಇವತ್ತು ಅದು ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಅಂತಹ ಒಂದು ಮರಗಳನ್ನು ಬೆಳೆಸಿ ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಗಾಳಿಯನ್ನು ಕೊಡ್ತಕ್ಕಂಥ ಒಂದು ದಿಕ್ಕು ಸೂಚನೆಯನ್ನು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಗಿಡಮರಗಳನ್ನು ಬೆಳೆಸಲಿ, ಪ್ರೀತಿಸಲಿ, ಒಳ್ಳೆಯ ಗಾಳಿ ಬರಲಿ, ಒಳ್ಳೆಯ ಆರೋಗ್ಯ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಂತಕ್ಕಂಥ ಒಂದು ಆಶಾಭಾವನವನ್ನು ಜಗತ್ತಿಗೆ ತೋರಿಸ್ಕೊಂಡಂತಹ ಮಹಾತಾಯಿ ಸಾಲುಮರದ ತಿಮ್ಮಕ್ಕ. ಈಕೆಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಬಂದಿದೆ,
ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಬಂದಿದೆ. ನೋಡಿ, ಈ ಪ್ರಶಸ್ತಿಗಳು ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ. ಇವರ ಒಂದು ಸಾಧನೆಯನ್ನು ಗುರುತಿಸಿ, ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಸರ್ಕಾರ ಈ ಒಂದು ಕೊಟ್ಟಿದ್ದಾರೆ ಪ್ರಶಸ್ತಿಗಳನ್ನು. ಇವತ್ತು ಸರ್ಕಾರದ ಗೌರವಗಳೊಂದಿಗೆ ಆಕೆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನೀವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಗೌರವಿಸೋದಕ್ಕೆ ನಿಮಗೆಲ್ಲ ಕೂಡ ಕನ್ನಡ ಸಾಹಿತ್ಯ ಕರ್ನಾಟಕ ರಾಜ್ಯದ ವೃಕ್ಷಗಳ ತಾಯಿ ಮಾತೆ, ವೃಕ್ಷಗಳ ಮಾತೆ. ಎಲ್ಲರೂ ಮಕ್ಕಳಿಗೆ ತಾಯಿಯಾಗಿದ್ದರೆ ಈಕೆ ಮರಗಳಿಗೆ ತಾಯಿಯಾಗಿರ್ತಕ್ಕಂಥವಳು. ಸುಮಾರು 4 ಕಿಲೋಮೀಟರ್ಗಳ ಅಕ್ಕಪಕ್ಕದಲ್ಲಿ ಉದ್ದಕ್ಕೂ ಆಲದ ಮರಗಳನ್ನು ಬೆಳೆಸುವುದರ ಮೂಲಕ ವೃಕ್ಷ ಮಾತೆ ಆಗಿದ್ದಾಳೆ ಅಂತ ಹೆಸರು ಪಡ್ಕೊಂಡು ಈಕೆ ಸೇವೆಯನ್ನು ಗುರುತಿಸಿ ನಮ್ಗೆ ಗೊತ್ತಿದೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಈ ಥರ ಪ್ರಶಸ್ತಿ ಬಹುಶಃ ಜಗತ್ತಲ್ಲಿ ಯಾರಿಗೂ ಬಂದಿಲ್ಲ ಅನ್ಕೊಳ್ತೀನಿ. ಯಾಕೆಂದರೆ ಮರಗಳನ್ನು ಬೆಳೆಸಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಏಕಮಾತ್ರ ಮಹಿಳೆ ಅಂದರೆ ಈಕೆನೆ. ಅದಕ್ಕೆ ಕಾರಣವೂ ಇದೆ. ಏನಪ್ಪ ಅಂದರೆ ಈಕೆ ಚಿಕ್ಕ ವಯಸ್ಸಿನ ಬಡತನದಲ್ಲಿ ಹುಟ್ಟಿದ್ರು ಸಹ ತನ್ನ 21 ವರ್ಷಕ್ಕೆ ಮದುವೆ ಆಗುತ್ತೆ. ಕೆಲ ಗಂಡ ಅಂತ ಇಬ್ಬರಿಗೂ ಕೂಡ ಆಗುತ್ತೆ. ಎಷ್ಟು ದಿನ ಆದರೂ ಮಕ್ಕಳಾಗಲ್ಲ. ಯಾಕೆ ಅಂತ ನೋಡೋಕೆ ಹೋದರೆ ಚೆಕ್ ಮಾಡ್ಸೋಕೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ. ಏನಾಗುತ್ತೆ, ಈಕೆಗೆ ಮದುವೆ ಆಗಿದ್ದ ಹೊಸದಲ್ಲಿ ಒಂದು ಹಾವು ಕಚ್ಚಿಬಿಟ್ಟಿರುತ್ತೆ ಕಾಲಿಗೆ. ಹಾವು ಕಚ್ಚಿ ಸಾಯಲ್ಲ, ವಿಷ ಹತ್ತಿಬಿಟ್ಟಿರುತ್ತೆ. ಅದು ಗರ್ಭಕೋಶದ ಮೇಲೆ ಇದು ಮಾಡಿ ಪಾಪ ಆಕೆಗೆ ಮಕ್ಕಳೇ ಆಗಲ್ಲ. ಡಾಕ್ಟ್ರ್ ಆಮೇಲೆ ಹೇಳ್ತಾರೆ, ನಿಮ್ಗೆ ಮಕ್ಕಳಾಗಲ್ಲಮ್ಮ, ಯಾಕೆಂದರೆ ನಿನ್ನ ಗರ್ಭಕೋಶ ಇದಾಗ್ಬಿಟ್ಟಿದೆ ಅಂತ. ಪಾಪ ಆಗ ಗಂಡ ಅಂತ ಸರ್ಕೊಂಡು ಮಕ್ಕಳಾಗಲ್ಲ, ನಾವೇನು ಮಾಡೋದು? ಮಾಡೋದು ಬದುಕೋದಕ್ಕೋಸ್ಕರ ಕೂಲಿನೇ ಮಾಡೋದು. ಆದರೂ ಕೂಡ ಮಕ್ಕಳಿಲ್ವಲ್ಲ, ನಮ್ಮ ವಯಸ್ಸಾದ್ಮೇಲೆ ನಮ್ಮನ್ನ ಯಾರು ಸಾಕ್ತಾರೆ ಅಂತ ಯೋಚನೆ ಮಾಡಿಕೊಂಡು ಯಾರಿಗೋಸ್ಕರ ಬದುಕು ಏನಾದರೂ ಪ್ರಶ್ನೆಗಳು ಬರುತ್ತೆ. ಆದರೆ ಗಂಡ ಅಂತ ಇಬ್ಬರು ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾವೇನು ಮಾಡಿದ್ರು ಒಲಿ ಮರಗಳಾದ್ರೂ ಬೆಳೆಸೋಣ ಅಂತೇಳಿ ಗಂಡ ಅಂತ ಇಬ್ಬರು ಮನಸ್ಸು ಮಾಡಿ ಗಂಡ ಹತ್ತೋದು ಆಲದ ಮರದ ಮೇಲೆ ಕೊಂಬೆಗಳನ್ನ ಕಡ್ದು ಕೆಳಗಡೆ ಹಾಕಿದ್ರೆ ಅದನ್ನು ಕ್ಲೀನಾಗಿ ಹಿಂಡಿಸಿ ಈಕೆ ಪಕ್ಕದಲ್ಲಿ ನೆಟ್ಕೊಂಡು ಹೋಗ್ತಾ ಇದ್ದೆ. ಗಂಡ ಅಂತ ಇಬ್ಬರು ಕೂಡ ಆ ಕಡೆ ಒಬ್ಬರು ಈ ಕಡೆ ನೆಟ್ಕೊಂಡು ಹೋಗಿ ಸುಮಾರು 4 ಕಿಲೋಮೀಟರ್ ಉದ್ದ ಗಿಡಗಳನ್ನು ಬೆಳೆಸಿ ಗಿಡ ನೀರು ಹಾಕಿ ಮಕ್ಕಳು ಸಾಕಿದಂಗೆ ಸಾಕ್ತಾರೆ. ಅದಕ್ಕೆ ಆಕೆಗೆ ಸಾಲುಮರದ ತಿಮ್ಮಕ್ಕ ಅಂತಾನೆ ಪ್ರಶಸ್ತಿನ ನಾವು ಗೊತ್ತಿದೆ. ಈಕೆ ನಾವು ಗುರುತಿಸಿ ದೇವೇಗೌಡರು ಒಳ್ಳೆ ಗೌರವವನ್ನು ಕೊಟ್ಟು ಆಕೆಗೆ ಕರ್ನಾಟಕದಿಂದ ಒಂದು ಒಳ್ಳೆ ಗೌರವವನ್ನು ಕೊಟ್ಟು ಕಾಪಾಡ್ತಾರೆ. ಅದನ್ನು ಗುರುತಿಸಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ. ಈಕೆ ಗೊತ್ತಿರಲಿ 114 ವರ್ಷ ತುಂಬ ಜೀವನ ನಡೆಸಿದ್ದಾರೆ. ಭಾಳ ಸಂತೋಷಕರವಾದಂಥ ವಿಚಾರ. ಮನುಷ್ಯನಿಗೆ ಆಯುಸ್ಸು 100 ವರ್ಷ ಅಂದರೆ ದೊಡ್ಡ ಆಯುಸ್ಸು ಅಂದ್ಕೊಂತೀವಿ. ಅಂಥ 114 ವರ್ಷ ಯಾರ ಕೈ ಕೇಳು ಬೀಳ ತನ್ನಷ್ಟು ಓಡಾಡಿಕೊಂಡು ಜೀವನ ಮಾಡ್ಕೊಂಡಿರ್ತಕ್ಕಂಥ ಮಹಿಳೆ ನಮ್ಮನ್ನೆಲ್ಲ ತ್ಯಜಿಸಿ ಆ ಈ ಲೋಕನ ಬಿಟ್ಟು ಬೇರೆ ಲೋಕಕ್ಕೆ ಹೋಗಿದ್ದಾಳೆ. ಆಕೆಗೆ ನಾವೆಲ್ಲ ಏನು ಮಾಡ್ಬೋದಪ್ಪ ಅಂದರೆ ಆಕೆಯ ಜೀವನವನ್ನು ನಾವು ಕೂಡ ಒಂಚೂರು ಆದರ್ಶವಾಗಿ ಇಟ್ಕೊಂಡು ನಮ್ಮ ಕೈಲಾದರೆ ಒಂದೊಂದು ಗಿಡಗಳನ್ನು ನಮ್ಮ ಮನೆ ಮುಂದೆನೋ ಎಲ್ಲಿ ಖಾಲಿ ಜಾಗ ಸಿಗುತ್ತೋ ಅಲ್ಲಿ ನಾವು ನೆಟ್ಟು ದಿನ ಅದಕ್ಕೊಂದು ನೀರು ಹಾಕಿ ಬೆಳೆಸಿದ್ರೆ ಆಕೆ ಕೊಡ್ತಕ್ಕಂಥ ಕೊಡುಗೆ ಇನ್ಯಾವುದೂ ಇಲ್ಲ. ನಾವೆಲ್ಲೂ ಕೂಡ ಆಕೆನ ಜೀವನದಲ್ಲಿ ಆದರ್ಶವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಮ್ಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಸಿಗುತ್ತೆ, ಪರಿಸರ ಶುದ್ಧವಾಗಿರುತ್ತೆ, ನಾವು ಕೂಡ ದೀರ್ಘಾಯುಷ್ಯ ಅಂತ ಬದುಕೋಕ್ಕೆ ಅವಕಾಶ ಆಗುತ್ತೆ. ಎಲ್ಲಿ ಆಮ್ಲಜನಕ ಇರುತ್ತೆ ಅಲ್ಲಿ ಆಯುಷ್ ಜಾಸ್ತಿ ಇರುತ್ತೆ ಅಂತ ಒಂದು ಜೀವನ ವೃದ್ಧಿಗೂ ಕಾರಣವಾಗಿದೆ. ನಾವು ಇತಿಹಾಸದಲ್ಲಿ ಅನೇಕ ಚಕ್ರವರ್ತಿಗಳ ಕಥೆಯನ್ನು ಕೇಳಿದ್ವಿ. ಸಮ್ರಾಟ್ ಅಶೋಕ ಕೂಡ ಏನು ದಾರಿನಲ್ಲಿ ಗಿಡ ಮರಗಳನ್ನು ನೆಟ್ಟು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಇವತ್ತು ಯಾಕೆ ಚಿರಸ್ಥಾಯಿಯಾಗಿದೆ ಅಂದರೆ ಅವರು ಅಧಿಕಾರದಲ್ಲಿ ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸಗಳು ಇವತ್ತು ನಮ್ಮ ದಾರಿದೀಪವಾಗಿದೆ. ಅವರ ಒಂದು ಹೆಸರು ನಮ್ಮ ಇತಿಹಾಸದ ಪುಟದಲ್ಲಿ ಇವತ್ತು ಕೂಡ ಯಾವತ್ತೂ ಕೂಡ ಇದ್ದೇ ಇರ್ತವೆ ನಮ್ಮ ಭಾರತ ಇತಿಹಾಸದಲ್ಲಿ. ಹಾಗಾಗಿ ಇವರು ಕೂಡ ಈ ಒಂದು ನಿಟ್ಟಿನಲ್ಲಿ ಪರಿಸರದ ಒಂದು ರಕ್ಷಣೆಗೋಸ್ಕರ ಮಾನವ ಕುಲಕ್ಕೆ ಅನುಕೂಲ ಆಗಬೇಕು. ತನ್ನ ಮಕ್ಕಳಿಗೂ ಪರವಾಗಿಲ್ಲ, ಇಡೀ ಪ್ರಪಂಚನೇ ನನ್ನ ಮಕ್ಕಳು ಅಂತ ಭಾವಿಸ್ಕೊಂಡು ಒಂದು ವೈಶಾಲ್ಯ ಹೃದಯ ವೈಶಾಲ್ಯ ಬೆಳೆದಿದ್ದಾರೆ. ಆ ವಿಚಾರವಾಗಿ ಕೃಷ್ಣ ಮೇಷ್ಟ್ರು ಅನೇಕ